ಮೊದಲಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಮೀಡಿಯಾ ಆ್ಯಂಡ್ ಹೀರೋ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಮೊದಲನೇದಾಗಿ ಮಾರ್ನಮಿ ಫಸ್ಟ್ ನಾನೇನಕ್ಕೆ ಒಪ್ಕೊಂಡಿದ್ದು ಅಂತಂದರೆ ಚರಣ್ ರಾಜ್ ಸರಿಂದ. ಬಿಕಾಸ್ ನನಗೆ ನಿಶಾಂತ್ ಸರ್ ಯಾರು ಅಂತ ಗೊತ್ತಿಲ್ಲ, ರಿಷಿ ಸರ್ ಯಾರು ಅಂತ ಗೊತ್ತಿಲ್ಲ. ಬಟ್ ಅವರು ನರೇಟ್ ಮಾಡಿದಾಗ ಎಲ್ಲರೂ ತುಂಬ ಚೆನ್ನಾಗಿ ನರೇಟ್ ಮಾಡ್ತಾರೆ. ಬಟ್ ಅವ್ರ ಟೆಕ್ನಿಕಲ್ ಟೀಮ್ ಅಂತ ಹೇಳಿದಾಗ ಚರಣ್ ಸರ್ ಅಂತ ಹೇಳಿದ್ರು. ಅದಾದಮೇಲೆ ಒಂದಷ್ಟು ಟೀಸರ್ ಶೂಟ್ ಮಾಡೋದಿದೆ ಅಂತ ಹೇಳಿದ್ರು. ಸೊ ಓಕೆ ಫೈನ್, ವೈ ನಾಟ್ ಟ್ರೈ ಇಟ್. ಇಷ್ಟ ಆಗಲಿಲ್ಲ ಅಂತ ಅಂದಮೇಲೆ ಏನಾದ್ರು ಒಂದು ಡೇಟ್ಸೋ ಏನೋ ಒಂದು ಹೇಳೋಣ, ಬಟ್ ಫಸ್ಟ್ ಟೀಮ್ನ ಮೀಟ್ ಮಾಡ್ತೀನಿ ಅಂತ ಹೇಳಿ ವೆನ್ ಐ ಮೆಟ್ ಕುಂದಾಪುರದಲ್ಲೇ ನನ್ನ ಫಸ್ಟ್ ಭೇಟಿ ಯುವರ್ ಟೀಮ್. ಎವ್ರಿಥಿಂಗ್ ವಾಸ್ ಸೋ ಪರ್ಫೆಕ್ಟ್ ಆ್ಯಂಡ್ ನನಗೆ ವಾವ್, ಇಟ್ ಈಸ್ ಅ ವೆರಿ ನೈಸ್ ಟೀಮ್. ನನಗೆ ಯಾರು ಅಂತ ಗೊತ್ತಿಲ್ಲ, ಬಟ್ ಫಸ್ಟ್ ಟೈಮ್ ಎಲ್ಲನೂ ಸೆಟ್ನಲ್ಲೇ ಮೀಟ್ ಮಾಡ್ತಾ ಇದ್ದೀನಿ. ಬಟ್ ಎವ್ರಿ ಒನ್ ವಾಸ್ ಸೋ ಡೆಡಿಕೇಟೆಡ್. ಅದರಲ್ಲಿ ನನಗೆ ನನ್ನ ಹೃದಯ ಗೆದ್ದವರು ಅಂತಂದರೆ ನಮ್ಮ ಕ್ಯಾಮ್ರಾಮನ್. ಬಿಕಾಸ್ ನಾನು ಬಂದಾಗಿದ್ದ ತಕ್ಷಣ ಏನಕ್ಕೆ ಅಂತಂದರೆ ಆ ಟೀಸರ್ ಏನು ಬೇಕಾಗಿತ್ತು ಅಂದರೆ ಇಟ್ ವಾಸ್ ಅಂದರೆ ನಾವು ಐ ಥಿಂಕ್ ಫಸ್ಟ್ ಶಾರ್ಟ್ ರಾತ್ರಿ 12 ಗಂಟೆಗೆ ಶೂಟ್ ಮಾಡಿದ್ದು. ಏನು ಇಷ್ಟೊತ್ತು ಕಾಯಿಸ್ತಾರೆ, ಏನು ಮಾಡ್ತಾರೆ ಹೊಸ ಟೀಮ್ ಅಂತ ಅಂದ್ಕೊಂಡಾಗ ದೇರ್ ವಾಸ್ ಅ ವಾ ಫ್ಯಾಕ್ಟರ್. ಸೊ ಈ ವಾ ಫ್ಯಾಕ್ಟರ್ ಥ್ರೂ ಔಟ್ ದಿ ಶೂಟ್ ಇತ್ತು. ಸೊ ಥ್ರೂ ಔಟ್ ದಿ ಜರ್ನಿ ವಾಸ್ ವೆರಿ ವೆರಿ ನೈಸ್. ಆ್ಯಂಡ್ ನನಗೆ ಎಲ್ಲರೂ ಹೊಸಬ್ರಾಗಿರೋದ್ರಿಂದ ಯಾವಾಗಲೂ ಒಂದು ಫಿಲಮ್ ಒಪ್ಕೊಂಡಾಗ ಒಂದ್ಸತಿ ಒಪ್ಕೊಂಡಾದ್ಮೇಲೆ ವಿ ವಿಲ್ ಸ್ಟಾರ್ಟ್ ವರ್ಕಿಂಗ್ ಟುವರ್ಡ್ಸ್ ಇಟ್. ನಾನು ಮಾಡಬೇಕು ಈ ಕ್ಯಾರೆಕ್ಟರ್. ಬಟ್ ಈ ಕ್ಯಾರೆಕ್ಟರ್ ನಂಗೆ ತಲೆಗೆ ಕುತ್ಕೋತಾ ಇರಲಿಲ್ಲ. ಯಾಕೆ ಕುತ್ಕೋತಾ ಇರಲಿಲ್ಲ? ಒಂದು ಭಯ ಇತ್ತು, ಹೆಂಗೆ ಅಕ್ಸೆಪ್ಟ್ ಮಾಡ್ಕೋತಾರೆ, ಬೇಕಾ ಬೇಡವಾ ಅಂತ. ಬಟ್ ಒನ್ ಕಾನ್ಫಿಡೆನ್ಸ್, ಇಟ್ ವಾಸ್ ಲೈಕ್ Rishi is a fabulous director. He is going to put it across ಅಂತ. ಸೊ ಇವರ 3 ಜನ ದಿ ಟೆಕ್ನಿಷಿಯನ್ಸ್, ಸೊ ಅವ್ರ ಜೊತೆ ವರ್ಕ್ ಮಾಡಿದ್ದು ನನ್ನ ಐ ಫೀಲ್ ವೆರಿ ನೈಸ್ ಟು ಬಿ ಪಾರ್ಟ್ ಆಫ್ ದಿಸ್ ಫಿಲ್ಮ್. ಆ್ಯಂಡ್ ಅಫ್ಕೋರ್ಸ್ ನಿಶಾಂತ್ ಸರ್ ಬಗ್ಗೆ ಇವರು ಕಾರ್ತಿಕ್ ಸರ್ ಹೇಳಿದ್ರು ಮತ್ತು ಋತ್ವಿಕ್ ಅವ್ರು ಹೇಳಿದ್ರು. ಸೊ ನನಗೆ ಬರೀ ಹೊಸಬ್ರಿಗಲ್ಲ, ಯು ಆರ್ ವೆರಿ ಪ್ಯಾಷನೇಟ್. ಸೊ ನಾನು ಫಸ್ಟು ನಿಶಾಂತ್ ಅವ್ರು ಇಷ್ಟೊಂದು ಮಾಡ್ತಾ ಇದ್ದಾರೆ, ಓಕೆ ಫೈನ್, ಬಟ್ ಹೌ ಆರ್ ದಿ ರಿಟರ್ನ್ಸ್ ಅಂತ ನನಗೆ ಯೋಚನೆ ಆಗ್ತಾಯಿತ್ತು. ಬಟ್ ಡೆಫಿನೆಟ್ಲಿ ಯು ಆರ್ ಗೋಣ ಸ್ಟ್ಯಾಂಡ್ ಇನ್ ದಿ ಸ್ಯಾಂಡಲ್ವುಡ್. ಸೊ ಆಲ್ ದಿ ವೆರಿ ಬೆಸ್ಟ್ ಟು ಯು. ಬಿಕಾಸ್ ನಿಮ್ಮಂಥ ಪ್ಯಾಷನೇಟ್ ಪ್ರೊಡ್ಯೂಸರ್ಸ್ ಬೇಕಾಗಿದ್ದಾರೆ. ಸೊ ಇಟ್ ವಾಸ್ ವಂಡರ್ಫುಲ್ ವರ್ಕಿಂಗ್. ಅಂದರೆ ಐ ಆಮ್ ಸೋ ಸಾರಿ ಐ ಕುಡಂಟ್ ಶೇರ್ ಆರ್ ಸ್ಕ್ರೀನ್ ವಿತ್ ದೆಮ್, ಬಟ್ ಫ್ಯಾಬ್ಯುಲಸ್ ಟೀಮ್ ಇಟ್ ವಾಸ್. ಸೊ ತುಂಬಾ. ಆ್ಯಂಡ್ ಇನ್ನೊಂದು ಏನೋ ಹೇಳಬೇಕಾಯ್ತು, ಇವರು ಯೂನಿವರ್ಸಲ್ ಬಗ್ಗೆ ಎಲ್ಲ ಕನೆಕ್ಷನ್ ಮಾಡ್ತಾಯಿದ್ರು. ಸೊ ನಾನು ಇಲ್ಲಿ ಕೂತ್ಕೊಂಡು ನಾನು ಕನೆಕ್ಟ್ ಮಾಡ್ತಾ ಇದ್ದೆ. ಏನೋ ಯೂನಿವರ್ಸಲ್ ಕನೆಕ್ಷನ್ ಅಂತಂದರೆ ಗಿಣಿರಾಮದಲ್ಲಿ ನಾನು ದಸರಾ ಟೈಮ್ನಲ್ಲಿ ದೇವಿ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ, ಇಫ್ ಐ ಆಮ್ ನಾಟ್ ರಾಂಗ್. ಸೊ ಅದನ್ನಲ್ಲಿ ಇವ್ರು ರೆಡಿ ಆಗಿದ್ರು. ಸೊ ಮತ್ತೆ ನಾವು 2024 ದಸರಾಗೆ ಮತ್ತೆ ಸಿಗ್ತೀವಿ, ಮತ್ತೆ ಈ ಕ್ಯಾರೆಕ್ಟರ್ ಮೂಲಕ ಬರ್ತೀನಿ. ಸೊ ಮತ್ತೆ ದರ್ ಇಸ್ ಒನ್ ಆಫ್ ದಿ ಡಿವೈನ್ ಕೈಂಡ್ ಆಫ್ ಕ್ಯಾರೆಕ್ಟರ್. ಸೊ ವೆರಿ ವೆರಿ ನೈಸ್. ಸೊ ನನ್ನ ಕ್ಯಾರೆಕ್ಟರ್ ಬಗ್ಗೆ ಜಾಸ್ತಿ ಮಾತಾಡೋದಕ್ಕಾಗಲ್ಲ, ಬಟ್ ಒಂದಂತೂ ತುಂಬ ಖುಷಿ ಇದೆ, ತೃಪ್ತಿ ಇದೆ ದಟ್ ಐ ಡಿಡ್ ದಿಸ್ ರೋಲ್ ಅಂತ. ಸೊ ಹೋಪ್ಫುಲಿ ಬರೀ ಕರಾವಳಿ ಭಾಗಕ್ಕಷ್ಟೇ ಅಲ್ಲದೆ ಥ್ರೂಔಟ್ ಪ್ಯಾನ್ ಇಂಡಿಯಾಗೆ ನಿಂತ್ಕೊಳ್ಳೋ ಅಂಥ ಫಿಲ್ಮ್ ಆಗುತ್ತೆ ಅಂತ ಒಂದು ಭರವಸೆ ಇದೆ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ನಾನು ಮತ್ತು ರಿಷಿ ಸರ್ ಅದನ್ನೇ ಮಾತಾಡ್ತಾ ಇದ್ವಿ. ಸೊ ರಿಷಿ ಸರ್ ಒಂದೇನು ಹೇಳಿದ್ರು ಅಂತಂದರೆ, ಮೇಡಮ್ ನನಗೆ ಜನರು ಅಕ್ಸೆಪ್ಟ್ ಮಾಡ್ಕೋತಾರೋ ಇಲ್ವೋ ಅದು ಮಾಸಿಗೆ ಬಿಟ್ಟಿರೋದು, ಬಟ್ ಒಂದೊಂದು ತೃಪ್ತಿ ಇದೆ ದಟ್ ಐ ಹ್ಯಾವ್ ಡನ್ ಅ ಫ್ಯಾಬ್ಯುಲಸ್ ಪ್ರಾಜೆಕ್ಟ್. ಸೊ ಅದು ನಂಗೆ ತುಂಬ ಖುಷಿ ಕೊಟ್ಟಿದ್ದು. ಯಾವಾಗಲೂ ಒಂದು ಟೆಕ್ನಿಷಿಯನ್ನು ಮೇಡಮ್ ಇದು ಮಾಡಬೇಕಾಗಿತ್ತು, ಹಂಗೆ ಮಾಡಬೇಕು ಅಂತ ಅಂದ್ಕೊಂಡೆ, ಹಿಂಗೆ ಬಟ್ ಹಿ ವಾಸ್ ವೆರಿ ವೆರಿ ಕಾನ್ಫಿಡೆಂಟ್. ಪ್ರತಿ ಒಂದು ಸತಿನೂ ಆ ಕಾನ್ಫಿಡೆನ್ಸ್ ಅವ್ರ ಮುಖದಲ್ಲಿ, ಅವ್ರ ಮಾತಿನಲ್ಲಿ ನಾನು ನೋಡ್ತಾ ಇದ್ದೆ. ಸೊ ಪ್ರಾಬಬ್ಲಿ ಅವ್ರು ಅಷ್ಟು ಕಾನ್ಫಿಡೆಂಟ್ ಆಗಿದ್ದಾಗ ನಾನು ಇಷ್ಟು ಕಾನ್ಫಿಡೆಂಟಾಗಿ ಐ ಕುಡ್ ಪುಲ್ ಔಟ್ ದಿ ಕ್ಯಾರೆಕ್ಟರ್ ಅಂತ ಅನಿಸುತ್ತೆ. ಬಟ್ ಪ್ರತಿಯೊಬ್ಬರೂ ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ಇನ್ಫ್ಯಾಕ್ಟ್ ಸಿದ್ಲಿಂಗು ಟೀಮ್ ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅವ್ರು ನನ್ನ ಇವ್ರ ಡೇಟ್ಸ್ಗೆ ಅಡ್ಜಸ್ಟ್ ಮಾಡಿದ್ರು. ಬಿಕಾಸ್ ವರ್ಧಣ್ಣ ಅವರು ಸೆಟ್ ಹಾಕ್ಬಿಟ್ಟಿದ್ರಲ್ಲಿ ಡೇಟ್ಸ್ ಎಲ್ಲ ಕ್ಲಾಶ್ ಆಗ್ತಾಯಿತ್ತು. ಬಟ್ ಈ ಟೀಮ್ ಅವರೂ ಬಿಟ್ಕೊಡ್ಲಿಲ್ಲ. ಸೊ ದೇ ಸ್ಪೋಕ್ ಆ್ಯಂಡ್ ದೇ ವರ್ ಆಲ್ಸೋ ವೆರಿ ವೆರಿ ನೈಸ್. ಸೊ ಪ್ರತಿಯೊಂದು ಅಂದರೆ ಆ ಟೀಮ್ ಅವರು ನನಗೆ ಸಪೋರ್ಟ್ ಮಾಡಿರೋದ್ರಿಂದ ಈ ಫಿಲಮ್ ಮಾಡೋದಕ್ಕಾಯಿತು. ಸೊ ಇವಾಗ ಮೀಡಿಯಾದವರು ನೀವು ಇದನ್ನು ಜನರಿಗೆ ತಿಳಿಸ್ಬೇಕು. ಸೊ ಒಂದು ಒಳ್ಳೆ ಕತೆ, ಒಂದು ಒಳ್ಳೆ ಫಿಲ್ಮ್. ಸೊ
ಪ್ಲೀಸ್ ಡೂ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್.